ಅವೆಲ್ಲ ವೆಲ್ಕಮ್ ಮಾಡ್ತೀವಿ. ಆದ್ರೆ ಇವತ್ತು ಅಡ್ಮಿಷನ್ ಪೊಸಿಷನ್ ಏನು ಗೌರ್ಮೆಂಟ್ ಸ್ಕೂಲ್ ಹೋದ ವರ್ಷ ಏನಿತ್ತು, ಈ ವರ್ಷ ಏನು ಅಡ್ಮಿಷನ್ಸ್ ಏನಾಗಿದೆ? ಅಡ್ಮಿಷನ್ ಪ್ರೊಸೆಸ್ ಚೆನ್ನಾಗಿದೆ ಸರ್. ಇಲ್ಲ ಕಡಿಮೆ ಆಗಿದೆ, ನಾನು ರಿಪೋರ್ಟ್ ಇದೆ ಚೆನ್ನಾಗಿದೆ. ಅಡ್ಮಿಷನ್ಸ್ ಕಡಿಮೆ ಆಗ್ತಾ ಇದೆ. ಎಷ್ಟು ಸರ್ಕಾರಿ ಶಾಲೆಗಳನ್ನ ನಮ್ಮ ಜಿಲ್ಲೆಯಲ್ಲಿ ಮುಚ್ಚಿದ್ದೀರಿ ಈಗ? ಎಷ್ಟು ಕ್ಲೋಸ್ ಮಾಡಿದ್ದೀರಿ? ಮುಂದೆ ಸರ್ಕಾರಿ ಶಾಲೆಗೆ ಏನಾಗ್ತದೆ? ಸರ್ಕಾರಿ ಶಾಲೆಗೆ ಏನ್ ಕಡಿಮೆ ಇದೆ? ಸರ್ಕಾರ ಬಿಸಿ ಊಟ ಕೊಡ್ತದೆ, ಹಾಲು ಕೊಡ್ತದೆ, ಮೊಟ್ಟೆ ಕೊಡ್ತದೆ, ಮತ್ತೆ ಶೂ ಕೊಡ್ತದೆ, ಯೂನಿಫಾರ್ಮ್ ಕೊಡ್ತದೆ, ಒಳ್ಳೆ ಸಂಬಳ ಕೊಡ್ತದೆ. ಅದು ಸರ್ಕಾರಿ ಉದ್ಯೋಗ ಮಾಸ್ಟರ್ಗಳು. ಎಷ್ಟು ಜನ ಸರ್ಕಾರಿ ಶಾಲೆಗಳಿಗೆ ಟೀಚರ್ಸ್ ಕರೆಕ್ಟ್ ಟೈಮ್ ಹೋಗ್ತಾ ಇದ್ದಾರೆ? ಡಿಡಿಪಿ ಅವರೇ ತುಂಬಾ ಸೀರಿಯಸ್ ನೀವು ಡಿಡಿಪಿ ಅವ್ರ ಕೆಲಸ ಮಾಡ್ಲಿಲ್ಲ, PU ಅವ್ರ ಕೆಲಸ ಮಾಡ್ಲಿಲ್ಲ ಅಂದ್ರೆ ಸರ್ಕಾರಿ ಶಾಲೆಗಳನ್ನ ಕ್ಲೋಸ್ ಮಾಡಿಸ್ತೀವಿ. ಆ ಬಡವರ ಮಕ್ಕಳಿಗೆ ತೊಂದರೆ ಮಾಡ್ತೀವಿ. ಇವತ್ತು ಸರ್ಕಾರಿ ಶಾಲೆ ನಾನ್ ನೋಡ್ತಾ ಇದ್ದೀನಿ, ನಾನು ತುಂಬಾ ಡೀಪ್ ಆಗಿ ಸರ್ಕಾರಿ ಶಾಲೆ ಬಗ್ಗೆ ನಾನು ತಿಳ್ಕೊತಾ ಇದ್ದೀನಿ. ಸುಮಾರು ಅಡ್ಮಿಷನ್ಸ್ ಸರ್ಕಾರಿ ಶಾಲೆ ಕಡಿಮೆ ಆಗಿದೆ. ಅವರೇ ಸ್ವಲ್ಪ ಸರ್ಕಾರಿ ಶಾಲೆಗೆ ಅಡ್ಮಿಷನ್ ತುಂಬಾ ಕಡಿಮೆ ಆಗಿದೆ. ಸರ್ಕಾರಿ ಶಾಲೆ ಕ್ಲೋಸ್ ಆಗ್ತಾ ಇದೆ. ಸರ್ಕಾರಿ ಶಾಲೆ ಪಡೆದ ಟೀಚರ್ಸ್ ಕರೆಕ್ಟ್ ಟೈಮ್ ಕ್ಲಾಸ್ ಹೋಗ್ತಾ ಇಲ್ಲ. ನಿಮ್ಮ BO ಅವರು ಕೂಡ ಸರಿಯಾಗಿ ಕೆಲಸ ತಗೊಳ್ತಾ ಇಲ್ಲ. ಇಲ್ಲಾಂದ್ರೆ ನೀವು ಈ ತರ ಮಾಡ್ಕೊಂಡಿದ್ರೆ ಸರ್ಕಾರಿ ಇಂಗ್ಲಿಷ್ ಸ್ಕೀಮ್ ಕೊಟ್ಟರು ಕೂಡ ಸರ್ಕಾರಿ ಶಾಲೆ ಇಂಪ್ರೂವ್ ಮಾಡೋದಿಲ್ಲ. ಸರ್ಕಾರಿ ಶಾಲೆ ನೀವು ಕ್ಲೋಸ್ ಮಾಡಿಸ್ತೀರಿ. ನೀವು 20ನೇ ಪ್ಲೇಸ್ ಅಲ್ಲಿ ಇದ್ದೀವಿ ನಾವು ನಿಜ. ಆ ಜೊತೆಗೆ ಅಡ್ಮಿಷನ್ಸ್ ಹೋಗ್ತಾ ಇದೆ. ಇದ್ರ ಬಗ್ಗೆ ನೀವು ಸೀರಿಯಸ್ ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ಇದು ಕರೆಕ್ಟ್ ಅಲ್ಲ. ಹೇಳಿ ಇಲ್ಲ ಸರ್, ಆಕ್ಷನ್ ತಗೊಂಡಿದ್ದೆ ಸರ್ಕಾರ 3ನೇ ತಾರೀಕು ಏನ್ ಮಾಡಿ ರಾಜೇಶ್ ಸರ್, ತಾಲೂಕಿನಲ್ಲಿ ಶಿಕ್ಷಣ ಸುಧಾರಣಾ ಸಮಿತಿ ಅಂತ ಮಾಡಿದೆ ಸರ್. ಸೊ ಅದರಲ್ಲಿ ತಮ್ಮನ್ನ ಅಧ್ಯಕ್ಷ ಮಾಡಿದ್ದಾರೆ ಸರ್. ಎಲ್ಲ ಆಫೀಸರ್ಸ್ ನ, ತಾಲೂಕು ಲೆವೆಲ್ ಆಫೀಸರ್ಸ್ ನ ಮೆಂಬರ್ಸ್ ಮಾಡಿದ್ದಾರೆ. ಒಂದು ನಿಮಿಷ ಇಂಪಾರ್ಟೆಂಟ್ ವಿಷಯ ಹೇಳ್ತಾ ಇದ್ದಾರೆ. ಹೇಳಿ. ಅಲ್ಲಿ ಚರ್ಚೆ ಮಾಡುವಂತಹದ್ದು ತಾವೇನ್ ಹೇಳಿದ್ರ ಎಲ್ಲ ವಿಚಾರಗಳನ್ನು ಅಲ್ಲಿ ಚರ್ಚೆ ಮಾಡ್ಬೇಕು ಸರ್. ಚರ್ಚೆ ಮಾಡಿ ಒಂದು ವಿಷಯ ಏನಂತಂದ್ರೆ ತಾಲೂಕಿನ ಎಲ್ಲ ಸರ್ ಸರ್ಕಾರಿ ಶಾಲೆ ತಿಳ್ಕೊಳ್ಳಿ ಸರ್. ಒಂದು ಆದೇಶ ಮಾಡಿದ್ರೆ ಅದ್ರ ಪ್ರಕಾರ ತಾಲೂಕು ಶಿಕ್ಷಣ ಸುಧಾರಣಾ ಸಮಿತಿ ಅಂತ ಅಂದ್ಬಿಟ್ಟು ರಚನೆ ಮಾಡಿದೆ ಸರ್. 13ನೇ ತಾರೀಕು ಆದೇಶ ಆಗಿದೆ. ಅದರಲ್ಲಿ ಡಿಸ್ಕಷನ್ ಮಾಡ್ಬೇಕು ಸರ್. ಎಲ್ಲ ಅರ್ಹ ಮಕ್ಕಳ ದಾಖಲಾತಿ, ಹಾಜರಾತಿ, ನಿರಂತರ ದಾಖಲಾತಿ, ಹಾಜರಾಗುವ ಮಕ್ಕಳಿಗೆ ಎಲ್ಲ ಕಲಿಕೆಯನ್ನು ವೃದ್ಧಿಸುವ ಮೂಲಕ ಶಿಕ್ಷಣದ ಗುಣಮಟ್ಟದ ಬಗ್ಗೆ ಡಿಸ್ಕಷನ್ ಆಗ್ಬೇಕು ಸರ್. ಮತ್ತೆ ಪೂರ್ವ ಪ್ರಾಥಮಿಕ ಶಿಕ್ಷಣದಿಂದ ಪದವಿ ಪೂರ್ವ ಶಿಕ್ಷಣ ಅಂದ್ರೆ PU ಸ್ಟೇಜ್ ಅಲ್ಲಿ ಶಾಲೆಗೆ ಬಿಟ್ಟು ಹೋಗುವ ವ್ಯಾಪ್ತಿಯ ಪ್ರಮಾಣವನ್ನ ಶೂನ್ಯಕ್ಕೆ ಇಳಿಸಬೇಕು. ಮಕ್ಕಳ ದಾಖಲಾತಿ, ಹಾಜರಾತಿ, ಕಲಿಕೆ ಪ್ರಕ್ರಿಯೆ ಕುರಿತು ಚರ್ಚಿಸಿ ಸುಧಾರಣಾ ಕ್ರಮ ಚರ್ಚಿಸುವುದು. ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಸಮುದಾಯದ ಪಾಲ್ಗೊಳ್ಳುವಿಕೆ ಹಾಗೂ CSR ಕಾರ್ಯಕ್ರಮದ ಮೂಲಕ ತಾಲೂಕಿನ ಶೈಕ್ಷಣಿಕ ಕ್ಷೇತ್ರಕ್ಕೆ ಬೇಕಾದ ನೆರವು ಪಡೆಯಲು ಕ್ರಮ ವಹಿಸುವುದು. ನೆಕ್ಸ್ಟ್ ತಾವು ಹೇಳಿದಂಗೆ ಸರ್, ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ, ವಿಲೀನಗೊಳಿಸ್ತೀವಿ ಅಂತ ಅದಕ್ಕೆ ಸಂಬಂಧಪಟ್ಟಾಗೆ ಇದು ಅತಿ ಕಡಿಮೆ ದಾಖಲಾತಿ ಹೊಂದಿರುವ ಸರ್ಕಾರಿ ಶಾಲೆಗಳನ್ನು ಗುರುತಿಸಿ ಮಕ್ಕಳ ಹಿತಾಸಕ್ತಿಯನ್ನು ಕಾಯ್ದುಕೊಂಡು ಮಗುವಿನ ಸರ್ವತೋಮುಖ ಬೆಳವಣಿಗೆ ಹಾಗೂ ಸಾಮಾಜೀಕರಣದ ಹಿತದೃಷ್ಟಿಯಿಂದ ಶಾಲೆಗಳನ್ನು ಹತ್ತಿರದ ಸರ್ಕಾರಿ ಶಾಲೆಗೆ ಸಂಯೋಜಿತ ಶಾಲೆಯನ್ನು ಹಬ್ ಅಂಡ್ ಸ್ಪೋಕ್ ಮಾಡೆಲ್ ರೀತಿಯಲ್ಲಿ ಕೇಂದ್ರ ಶಾಲೆಯನ್ನಾಗಿ ಅಭಿವೃದ್ಧಿಪಡಿಸುವ ಮೂಲಕ ಶಾಲೆಯ ವ್ಯಾಪ್ತಿಯ ಎಲ್ಲಾ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗುವಂತೆ ಕ್ರಮ ವಹಿಸುವುದು ಅಂತ ಅಂದ್ಬಿಟ್ಟು ಒಂದು ಸಮಿತಿ ಮಾಡಿದ್ದಾರೆ. ಇದು ಒಂದು ವಿಷಯವನ್ನು ಅವತ್ತು ಮಾಡಿದ್ವಿ ನಾವು. ಅಲ್ಲಿ ಮಕ್ಕಳು ಸ್ಟ್ರೆಂತ್ ಕಡಿಮೆ ಆಗಿದೆ ಅಂತ ಹೇಳ್ತೀವಿ. ಸ್ಟ್ರೆಂತ್ ಕಡಿಮೆ ಆಯ್ತು ಅಂದ್ರೆ ಆ ಮಕ್ಕಳ ತರ ಬೇರೆ ಊರಲ್ಲಿ ಸ್ಕೂಲಲ್ಲಿ ಸೇರಿಸಿ ಈ ಸ್ಕೂಲ್ ಕ್ಲೋಸ್ ಮಾಡುದು ಅಂತ ಹೇಳ್ತೀವಿ. ಅಲ್ಲಿ ಏನಾಯ್ತು? ಒಂದು ಹಳ್ಳಿಯಲ್ಲಿ ಸರ್ಕಾರಿ ಶಾಲೆ ಯಾವತ್ತು ನಾವು ಮಾಡಿದ್ವಾ? ಯಾವತ್ತೋ ಮಾಡಿ ಇಲ್ಲಿವರೆಗೂ ಮುಂದುವರ್ಸ್ಕೊಂಡು ನಮ್ ಕೆಲಸ ಎಲ್ಲ ಆ ಶಾಲೆ ಕ್ಲೋಸ್ ಮಾಡದ? ಆ ಮಕ್ಕಳು ಆ ಶಾಲೆಗೆ ಅಡ್ಮಿಷನ್ ಆಗಕ್ಕೆ ಏನ್ ಮಾಡ್ಬೇಕಲ್ಲ ನೀವು? ಆ ಪೇರೆಂಟ್ಸ್ ಮನೆಗೆ ಹೋಗಕ್ಕೆ ಟೀಚರ್ಸ್ ಎಲ್ಲ ಅದನ್ನು ಎಲ್ಲ ಮಾಡ್ತೀವಿ ಸರ್. ಅದ್ರ ಜೊತೆಗೆ ನೋಡಿ ಸರ್, ನಮ್ಮಲ್ಲಿ ಒಂದು ಎನ್ರೋಲ್ಮೆಂಟ್ ಇರುವಂತಹ ಶಾಲೆ 5 ಇದೆ ಸರ್. 2 ಮಕ್ಕಳು ಇರುವಂತಹ ಶಾಲೆ 13 ಇದೆ. ಟೀಚರ್ ಕರೆಕ್ಟ್ ಯಾಕೆ ಇಷ್ಟು ದಿವಸ ಶಾಲೆ ನಡ್ಕೊಂಡ್ ಬಂತು, ಇವತ್ತು ಯಾಕೆ ಒಂದು ಬಂತು? ಅದನ್ನ ಅಡ್ಮಿಷನ್ ಹೆಚ್ಚಿಗೆ ಆಗೋಕೆ ಫಸ್ಟ್ ಪ್ರಿಫರೆನ್ಸ್ ಎಲ್ಲಿ ಕಮ್ಮಿ ಅಡ್ಮಿಷನ್ಸ್ ಇದೆ ಆ ಊರಿಗೆ ಹೋಗಿ ಟೀಚರ್ಸ್ ಅಲ್ಲಿ ಬಂದು ಮಾಡಿ ಈಗ ದೊಡ್ಡ 10 ಜನ ಟೀಚರ್ಸ್ ಇರ್ತಾರಲ್ಲ ಆ ಜಾಗಕ್ಕೆ ಇವ್ರನ್ನ ಹಾಕೊಳ್ಬೇಕಲ್ಲ. ಯಾರೋ ಸಿಂಗಲ್ ಟೀಚರ್ಸ್, ಡಬಲ್ ಟೀಚರ್ಸ್ ಇರೋಣ ಅಲ್ಲಿ ಒಂದಲ್ಲಿ ಅಲ್ಲ ಆಗ್ತದೆ. ಅವ್ರಿಗೆ ಒಂದು ಚಾನ್ಸ್ ಕೊಟ್ಟು ನೋಡಿ, ಅವಕಾಶ ಕೊಟ್ಟು ಒಂದ್ಸರಿ ಟ್ರೈ ಮಾಡಿ. ಅಡ್ಮಿಷನ್ಸ್ ಆದ್ರೆ ಆ ಶಾಲೆಗಳನ್ನ ಮುಂದುವರಿಸಿ. ಆಗ್ಲೇ ಇಲ್ಲ ಒಳ್ಳೆ ಟೀಚರ್ಸ್ ಹಾಕಿ ಗುಣಮಟ್ಟದ ಶಿಕ್ಷಣ ಕೊಟ್ಟರು ಸಹ ಅಲ್ಲಿ ಮಕ್ಕಳು ಅಡ್ಮಿಷನ್ಸ್ ಕಮ್ಮಿ ಆದ್ರೆ ಆಗ ಮುಂದೆ ಯೋಚನೆ ಮಾಡಿ. ತಕ್ಷಣಕ್ಕೆ ಎಕ್ಸಾಮ್ ಆದೇಶ ಬಂದಿದೆ ಅಂತ ಹೇಳಿ ಡೋಂಟ್ ಕ್ಲೋಸ್ ದ ಸ್ಕೂಲ್. ಇಲ್ಲ ಸರ್, ತಾಲೂಕು ಶಿಕ್ಷಣ ಹೇಳ್ಬಿಡ್ತೀನಿ ಕೇಳಪ್ಪ.
ಅದನ್ನ ಸಜೆಷನ್ ಇದನ್ನ ಸೋಮವಾರದಿಂದಾನೇ ಇದು ಇಂಪ್ಲಿಮೆಂಟ್ ಮಾಡಿ ಗೊತ್ತಾಯ್ತಲ್ಲ. ನೀವು ಹೋಗಿ ಯಾರಾದ್ರೂ DOs ಇರ್ತಾರಪ್ಪ, ಅವ್ರಿಗೆ ಕೆಲಸ ಎಲ್ಲೆಲ್ಲಿ ಅಡ್ಮಿಷನ್ಸ್ ಕಮ್ಮಿ ಆಗಿದೆ, ಯಾಕೆ ಶಾಲೆಗಳು ಯಾಕೆ ಮುಚ್ಚುವಂತ ಪರಿಸ್ಥಿತಿಗೆ ಹೋಗಿದಾವೆ ಅಂತ ನೋಡ್ಬೇಕಲ್ಲ. ನೀವು ನೋಡಿಲ್ಲ ಅಂದ್ರೆ ಬಂದಿಲ್ಲ ಅಂದ್ರೆ ಅವ್ರು ಹೇಳಿದ್ರು ಕೇಳಿದ್ರು, ನೀವು ಮುಚ್ಕೊಂಡ್ರಿ ಶಾಲೆ ಟೀಚರ್ಸ್ ಅಲ್ಲಿ ಹೋದ್ರು ಮಕ್ಕಳಿಗೊಂದು ಅಂತ ಹಂಗ್ ಒಪ್ಪಲ್ಲ. ಇಟ್ಸ್ ನಾಟ್ ಫೇರ್. ಹಂಗಂತ 5 ಜನಕ್ಕೂ ಶಾಲೆ ನಡೆಸಿ ಅಂತಾನು ನಾನು ಹೇಳಲ್ಲ. ಅದೇ ದುಡ್ಡನ್ನ ಬೇರೆ ಶಾಲೆಗಳಿಗೆ ಇನ್ನೂ ಉತ್ತಮ ಶಿಕ್ಷಣ ಕೊಡಲಿಕ್ಕೆ ನಾವು ಟ್ರೈ ಮಾಡೋಣ. ಸೊ ಫಸ್ಟ್ ಟ್ರೈ ಕೊಡ್ತಾರೆ ಅದು ಟೀಚರ್ಸ್ ಚೇಂಜ್ ಮಾಡಿ, ಅಲ್ಲಿ ಏನು ಕೊರತೆ ಈಗ ಮಕ್ಕಳ ಮಾಡಿ ಪೇರೆಂಟ್ಸ್ನ ಕನ್ವಿನ್ಸ್ ಮಾಡಿ ಆ ಶಾಲೆಗಳಿಗೆ ಮತ್ತೆ ಅಡ್ಮಿಷನ್ ಬರೋ ಥರ ಮಾಡಿ, ಕೊನೆಗೆ ಬರಲೇ ಇಲ್ಲ ಅಂದ್ರೆ ಅನಿವಾರ್ಯ ಪರಿಸ್ಥಿತಿ ಬೇರೆ ಶಾಲೆಗೆ ಶಿಫ್ಟ್ ಮಾಡಿ ಅಷ್ಟೇ. ಸಜೆಷನ್ ಸಜೆಷನ್ ಅಲ್ಲ, ಹೇಳ್ತಾರೆ ಅಷ್ಟೇ. ಇನ್ನೊಂದು ಮಾಡ್ಬೋದು ಸರ್, ಯಾವ ಊರಲ್ಲಿ ಶಾಲೆ ಕ್ಲೋಸ್ ಮಾಡೋದು ತುಂಬಾ ಈಸಿ ಸರ್. ಈಗ ಓಪನ್ ಮಾಡೋದು ತುಂಬಾ ಕಷ್ಟ ಇದೆ. ಅದಕ್ಕೆ ನೀವು ಇನ್ನೂ ಒಂದು ಕೆಲಸ ಮಾಡ್ಬೋದು. ಆ ಗ್ರಾಮದಲ್ಲಿ ಇರ್ತಕ್ಕಂಥ ಯಾರು ಟೀಚರ್ ಇರ್ತಾರೆ ನಮ್ಮ ಶಾಲೆಯಲ್ಲಿ, ಆ ಟೀಚರು ಪ್ಲಸ್ ಆ ಗ್ರಾಮದ ಯಾರನ್ನ ಹಿರಿಯರು ಆ ಊರು ಗ್ರಾಮ ಪಂಚಾಯತಿ ಮೆಂಬರ್ನ ಇಟ್ಕೊಂಡು ಮನೆಗೂ ಊರಿಗೆ ಹೋಗಿ ಶಾಲೆ ಕ್ಲೋಸ್ ಆಗುತ್ತೆ, ಈ ಸಮಸ್ಯೆ ಇದೆ, ಇವತ್ತು 2 ಮಕ್ಕಳಿದ್ದಾರೆ ಶಾಲೆನಲ್ಲಿ, ಈ ಶಾಲೆ ಕ್ಲೋಸ್ ಆದ್ರೆ ನೆಕ್ಸ್ಟ್ ಫ್ಯೂಚರ್ ನೀವು ಮಾಡ್ಕೊಳಕ್ ಆಗೋದಿಲ್ಲ. ಅದರಿಂದ ನಿಮ್ಮ ಮಕ್ಕಳನ್ನ ಈ ಶಾಲೆಗೆ ಸೇರಿಸಿ ಅಂತ ಗ್ರಾಮಸ್ಥರಲ್ಲಿ ನೀವು ಮನವಿ ಮಾಡ್ಬೇಕಂತ ಇದು ಒಂದು ಆಪ್ಷನ್. ಮನೆಗೆ ಹೋಗಿ ಮಾಡಿದ್ರೆ ಅದು ಒಳ್ಳೇದಾಗುತ್ತೆ. ಎಲ್ಲ ನಾನು ಮಾಡಿದ್ದೀನಿ ನಮ್ಮ ಕ್ಷೇತ್ರದಲ್ಲಿ, ಮಾಲೂರು ಕ್ಷೇತ್ರದಲ್ಲಿ. ಒಂದ್ ಹೋಗಿದ್ದನ್ನ ಮತ್ತೆ ಮುಚ್ಚಿಸಬಾರ್ದು ಅಂತೇಳಿ ನಾನೇ ಹೋಗಿ ಆ ಊರಲ್ಲಿ ಮೀಟಿಂಗ್ ಮಾಡಿ ಅಲ್ಲಿ ಟೀಚರ್ ಕಂಪ್ಲೇಂಟ್ಸ್ ಇಟ್ಟು ನಮ್ಮ BOಗೆ ಆ ಟೀಚರ್ಸ್ ಚೇಂಜ್ ಮಾಡಿಸಿ ಮತ್ತೆ ರಿಕ್ವೆಸ್ಟ್ ಮಾಡಿದ್ರಿಂದ ಇವತ್ತು 18 ಜನ ಮಕ್ಕಳಾಗಿದ್ದಾರೆ. ನೋಡಿ ಇದು ಆಯ್ತಪ್ಪ, 8 ಜನ ನೀವು ಟೀಚರ್ ಸಸ್ಪೆಂಡ್ ಮಾಡಿದ್ರೆ ನಿಮ್ಮ ಬಗ್ಗೆ ಕಂಪ್ಲೇಂಟ್ಸ್, ಒಬ್ಬ ಟೀಚರ್ ಸಸ್ಪೆಂಡ್ ಮಾಡಕ್ಕೆ ನೀವು ಭಯ ಬಿಡ್ತೀರಿ. ಅಷ್ಟು ಸ್ಟ್ರಾಂಗ್ ಆದ ಟೀಚರ್ ಗೊತ್ತಿಲ್ಲಪ್ಪ. ಗೌರ್ಮೆಂಟ್ ಸ್ಕೂಲ್ ಮಾಸ್ಟರ್ ಬಗ್ಗೆ ನೀವು ಆಕ್ಷನ್ ತಗೊಳ್ಳಕ್ಕೆ ಅವ್ರಿಗೆ ನೀವು ಭಯ ಬಿಟ್ಕೊಂಡಿದ್ರೆ ಗೌರ್ಮೆಂಟ್ ಸ್ಕೂಲ್ ಎಲ್ಲ ಮುಚ್ಚಿಸ್ತೀರಿ. ಒಂದೇ ನಿಮಿಷ ತುಂಬಾ ಇಂಪಾರ್ಟೆಂಟ್